ಅಧಿಕಾರಿಗಳು ಏಕಾಏಕಿಯಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೇಲೆ ದಾಳಿ ನಡೆಸಿ ಅಲ್ಲಿನ ಅವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದ ತಂಡ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮೇಲೆ ದಾಳಿ ನಡೆಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ವಿಳಂಬ ಮತ್ತು ಪದವಿ ಪ್ರಮಾಣ ಪತ್ರ ಡೂಪ್ಲಿಕೇಟ್ ಅಂಕಪಟ್ಟಿ ಮತ್ತು ವಿಳಂಬ ಮಾಡುತ್ತಿರುವ ಹಾಗೂ ಲಂಚ ಪಡೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿರುವ ಹಿನ್ನೆಲೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳ 5 ತಂಡ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದರು. नमस्ते भाई ಸಾಕಲ್ಲ ಇದೆ ನಿಮಗೆ ಈ ಥರದ್ದು ಎಲ್ಲ ಹುಡುಗರು ಹಂಗೆ ಇರುತ್ತೆ ನೋಡಿ. ಟೋಟಲ್ ವ್ಯವಸ್ಥೆ ಎಷ್ಟು ಕಂಪ್ಲೇಂಟ್ ಬರುತ್ತೆ ಅಂದರೆ ಅದಕ್ಕೋಸ್ಕರ ಕೊನೆಗೆ ನೆಕ್ಸ್ಟ್ ಟೈಮ್ ಇವರಿಗೆ ಸಿಕ್ಕಿಲ್ಲ ಎಲ್ಲರೂ ಬರ್ತಾರಲ್ಲ ಎಷ್ಟು ಪೆಂಡಿಂಗ್ ಐತೆ ರಿಜಿಸ್ಟರ್ ಇಲ್ಲ ಕೇಳಿದ್ರೆ 2024 ಜಸ್ಟ್ ಕೇಳಿದ್ರೆ ಅಲ್ಲಿದೆ ಅಂತ ಹೇಳಿ ಸರ್. ಇವ್ರ ಹತ್ರ ಹೆಂಗಿರುತ್ತೆ? ಇವ್ರ ಹತ್ರ ಎಷ್ಟು ಅರ್ಜಿ ಬಂದಿತ್ತು ಏನು ನಿಮ್ಮ ಹತ್ರ ಏನು ಮಾಹಿತಿ? ಕರೆಕ್ಟಾಗಿ ಅವ್ರು ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ ಸಿಸ್ಟಮು? ಇದು ಕರೆಕ್ಟಾಗಿದೆಯಾ? ಆಯ್ತು ಎಷ್ಟೇನು ಬೇಕಾಗ್ರಿ ಹೇಳಿದ್ರೆ ನೀವೇ ನನ್ನ ಕಂಪ್ಯೂಟರ್ ಬಾಸ್ ಕೇಳಿ ಮತ್ತೆ ಸೂಪರ್ವೈಸ್ ಮಾಡಬೇಕಲ್ಲ. ನೀವು ದಿನ ಎಷ್ಟಾಗ್ತದೆ ಏನು ಅರ್ಜಿ ಬರುತ್ತೆ ಎಷ್ಟು ಅರ್ಜಿ ಡಿಸ್ಪೋಸ್ ಆಗುತ್ತೆ ಅಂತ ಮಾಡಬೇಕಲ್ಲ. ನಾಟ್ ಡೂಯಿಂಗ್ ಯುವರ್ ಡ್ಯೂಟಿ ಇದ್ದಾಗ 3 years 3 ವರ್ಷದ 3 years 2022 ಇಂದ ಇದುವರೆಗೂ ಕಂಪ್ಲೇಂಟ್ ಬಂದಿತ್ತು, ಡಿಸ್ಪೋಸ್ ಆಗಿದೆ. ಎಷ್ಟು ಬಾಕಿ ಬೇಕಾಗುತ್ತೆ ನಿಮಗೆ? ವರ್ಷ ಬೇಕಾ? ಎಷ್ಟು ದಿವಸ ಆಗುತ್ತಾ? ಅಥವಾ 1 ಗಂಟೆಲಿ ಆಗುತ್ತಾ? 15 ನಿಮಿಷ ಆಗುತ್ತಾ? 20 ನಿಮಿಷ ಆಗುತ್ತಾ? 1 ಗಂಟೆಲಿ ಆಗುತ್ತಾ? 2 ಗಂಟೆಲಿ ಪ್ರೀವಿಯಸ್ ಏನು ಅರ್ಜಿಗಳು ಬಂದಿತ್ತು 2022ರಿಂದ 2025 ಇಲ್ಲಿವರೆಗೆ ಎಷ್ಟು ಅರ್ಜಿ ಬಂದಿತ್ತು, ಅದರೊಳಗೆ ಎಷ್ಟು ಅರ್ಜಿನ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದೀರಾ, ಇನ್ನು ಎಷ್ಟು ಅರ್ಜಿ ಬಾಕಿಗಳಿದೆ, ಒಟ್ಟು ಎಷ್ಟು ಅರ್ಜಿ ಬಂತು, ಎಷ್ಟು ಸಾಲ್ವ್ ಆಗಿದೆ, ಎಷ್ಟು ಬಾಕಿ ಇದೆ. 3 ವರ್ಷ 3 years ಯಾಕಾಗುತ್ತೆ? ಇಲ್ಲ ಅಲ್ಲೇ ಗೊತ್ತಾಗೋದಲ್ಲ ನಿಮಗೆ. ನೀವು ಎಷ್ಟು ವರ್ಷ ಆಯ್ತು ವರ್ಕ್ ಮಾಡ್ತಾ ಇದ್ದೀರಿ? 3 years ತೆಗೆಕ್ಕೆ ಬೇರೆ ಬರ್ತಾರ ಎಲ್ಲಾನು ಅದೇ ವರ್ಕ್ ಮಾಡ್ತಾ ಇರೋದು. ದಾಖಲಾತಿ ಇಲ್ಲಿ ಬಿಟ್ಟು ಬೇರೆ ಸೆಕ್ಷನ್ ಅಲ್ಲಿ ಇಡಕ್ಕಾಗುತ್ತಾ? ನೀವು ಇದೇ ಸೆಕ್ಷನ್ ಇಡಬೇಕಲ್ಲ. ನಾಳೆ ನನಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ. ಈಗ ನೋಡಿ ಅಲ್ಲೊಂದು ಇದನ್ನ ಹಾಕಿ ಯಾರು ಅದು ಸೀಲ್ ಹಾಕೊಟ್ರೆ ಯಾರು ಇನ್ನೋಡಲ್ಲಿ ಹೊಟ್ಟೆನೇ ಇರೋದು ನೋಡಿ ಅವರು ಯಾಕೆ ಡಿಸ್ಪ್ಲೇ ಹಾಕಿ ಸರ್ ಇನ್ನೋಡಲ್ಲಿ ಎಲ್ಲ ಬರೋದು ಇನ್ನೋಡದಲ್ಲಿ ರೆಸ್ಪಾನ್ಸಿಬಿಲಿಟಿ. ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಬೇನಾಳ್, ಹನುಮಂತರಾಯ, ಇನ್ಸ್ಪೆಕ್ಟರ್ ಸಂತೋಷ್, ಅರುಣ್ ಕುಮಾರ್, ಸಿದ್ದರಾಯ, ರಾಜಶೇಖರ್, ಪೊಲೀಸ್ ಸಿಬ್ಬಂದಿಗಳಾದ ಬಸವರಾಜ್, ಪ್ರದೀಪ್ ಕುಮಾರ್, ರೇಣುಕಾ, ಜಯಶ್ರೀ, ಮಸೂದ್, ಗುಂಡೂರಾವ್ ಸೇರಿ ಇತರರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರುವುದು ಕರ್ನಾಟಕ ಸುದ್ದಿವಾಹಿನಿ.